ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿಂತ ನೋಡೋಣ ಬನ್ನಿ. ಇತ್ತ ಕಡೆ ಅಖಿಲಾಂಡೇಶ್ವರಿ ಈ ಒಂದು ಗೌತಮ್ ಮೊದಲನೇ ಮಗು ಯಾರು ಅನ್ನೋ ಸತ್ಯ ರಿವೀಲ್ ಮಾಡೇ ಬಿಟ್ಟರು. ಇಲ್ಲಿ ಲಕ್ಷ್ಮೀಕಾಂತ್ ಅಖಿಲಾಂಡೇಶ್ವರಿ ಕೊಟ್ಟಿರುವಂಥ ಡೀಟೇಲ್ಸ್ನೆಲ್ಲ ತೊಗೊಂಡ್ಬಿಟ್ಟು ಆಶ್ರಮಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಇಲ್ಲಿ ಆಶ್ರಮದಲ್ಲಿ ಮಗು ಬಗ್ಗೆ ಎಲ್ಲನೂ ಡೀಟೇಲ್ಸ್ ಕೇಳ್ತಾ ಇದ್ದಾನೆ ಲಕ್ಷ್ಮೀಕಾಂತ್. ಇನ್ನು ಇತ್ತ ಕಡೆ ಗೌತಮ್ ಮತ್ತು ಭೂಮಿಕಾ ತುಂಬಾ ಖುಷಿಯಾಗಿದ್ದಾರೆ. ಅಪ್ಪು ಮತ್ತು ಮಿಂಚು ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ. ಸೇಮ್ ಮಿಂಚು ಹೇಗೆ ಮಲ್ಕೊಳ್ತಾಳೋ ಅದೇ ರೀತಿ ಅಪ್ಪು ಮಲ್ಕೊಳ್ಳೋದು. ಅಪ್ಪು ಮತ್ತು ಮಿಂಚು ತರಲಾಟ ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಾ ಇರುತ್ತೆ ಗೌತಮ್ ಮತ್ತು ಭೂಮಿಕಾಗೆ. ಅಲ್ಲ, ಇದು ಹೇಗೆ ಸಾಧ್ಯ ಅಂತೀನಿ. ಇವರಿಬ್ಬರು ಟ್ವಿನ್ಸ್ ಥರನೇ ಆಡ್ತಾ ಇದ್ದಾರೆ. ಇವಳು ಏನು ಮಾಡ್ತಾಳೋ ಅವನು ಅದೇ ಮಾಡ್ತಾನೆ. ಇಬ್ಬರು ಎಷ್ಟೇ ಕಿತ್ತಾಡಿದ್ರು ಕೊನೆಗೂ ಒಂದು ಹಾಗೆ ಆಗ್ತಾರೆ. ಇವರಿಬ್ಬರು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಭೂಮಿಕಾ. ಹೌದು, ಅದು ಸರಿನೇ ಅನ್ನೋ. ಏನೇ ಆದರೂ ಇವರಿಬ್ಬರು ತಮ್ಮನ್ನ ಬಿಟ್ಕೊಡಲ್ಲ. ಏನೇ ತುಂಟಾಟ ಆಟ ಕಿತ್ತಾಟ ಮಾಡಿದ್ರು ಒಟ್ಟಿಗೆ ಇದ್ದಾರೆ. ನೋಡ್ತಾ ಇದ್ರೇ ಒಂದು ರೀತಿ ಸಂತೋಷ ಆಗ್ತಾಯಿದೆ ಅಂದ್ಬಿಟ್ಟು ಗೌತಮ್ ಅಂತಾನೆ. ಹೌದು, ನಮ್ದು ಇನ್ನೊಂದು ಮಗು ಇದ್ರೂ ಕೂಡ ತುಂಬಾ ಖುಷಿ ಆಗ್ತಿತ್ತು. ಇವ್ರ ಜೊತೆ ಈ ರೀತಿಯೇ ತರಲೆ ಮಾಡ್ತಾಯಿತ್ತು ಅಂತ ಭೂಮಿಕಾ ಅಂತಾರೆ. ಗೌತಮ್, ಅದಕ್ಕೆ ಯಾಕೆ ಟೆನ್ಷನ್ ತಗೋತೀರಾ? ನಮ್ಮ ಮಿಂಚಿನೇ ಮೊದಲನೇ ಮಗು. ದೇವರು ಒಂದು ಪಡ್ಕೊಂಡ್ರೆ ಒಂದು ಕಳ್ಕೊಡ್ತಾನೆ. ಅದೇ ರೀತಿ ನಮ್ಮದು ಮೊದಲೇ ಮಗು ಮಿಸ್ ಆಗಿರ್ಬೋದು. ಅದೇ ಮೊದಲೇ ಮಗು ಸ್ಥಾನ ತುಂಬಕ್ಕೆ ನಮ್ಮ ಮಿಂಚು ಬಂದಿದ್ದಾಳೆ ಅಂದ್ಬಿಟ್ಟು ಗೌತಮ್ ಅಂತಾರೆ. ಅದು ಸರಿನೇ ಅನ್ನೋ. ಇವರಿಬ್ಬರು ರಕ್ತ ಸಂಬಂಧಕ್ಕಿಂತ ಮೀರಿದ್ದು ಇವರಿಬ್ಬರದ್ದು ಏನೋ ಒಂದು ಬಾಂಡಿಂಗ್ ಇದೆ ಅಂತ ಭೂಮಿಕಾ ಅಂತ ಇರ್ತಾರೆ. ಹೌದು ಅಂತಂದ್ಬಿಟ್ಟು ಗೌತಮ್ ಮತ್ತು ಭೂಮಿಕಾ ಮಕ್ಕಳು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಇತ್ತ ಲಕ್ಷ್ಮೀಕಾಂತ್ಗೆ ಡೀಟೇಲ್ಸ್ ಎಲ್ಲ ಸಿಗ್ತಾ ಇರ್ತವೆ. ಸರ್, ಡೀಟೇಲ್ಸ್ ಇವು ತಗೊಳ್ಳಿ ಅಂದ್ಬಿಟ್ಟು ಅಂತ ಇರ್ತಾರೆ. ಸರಿ, ಅವ್ರ ಅಪ್ಪ ಅಮ್ಮ ಯಾರು ಅಂತ ಏನಾದರೂ ಗೊತ್ತಾ ಅಂತಾರೆ. ಸರ್, ನಮಗೆ ಗೊತ್ತಿರೋದು ಇಷ್ಟೇ ಡೀಟೇಲ್ಸು. ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ನೀವು ಮತ್ತೆ ಇನ್ನೊಂದಿದೆ ಆ ಒಂದು ಆಫೀಸ್ಗೆ ಹೋಗಬೇಕು ಅಂದ್ಬಿಟ್ಟು ಅಂತಾರೆ. ಏನು, ಹೌದಾ, ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಅವರು ಖುಷಿಯಿಂದ ಅಲ್ಲಿಂದ ಹೊರಟೋಗ್ತಾರೆ. ಜಯದೇವ್ ಮಾತ್ರ ಈ ವಿಚಾರ ಗೊತ್ತಾಗ್ಬಿಟ್ಟಿರುತ್ತೆ. ಮೊದಲೇ ಮಗು ಗೊತ್ತಾಗೋಕೊಟ್ಟಿದೆ ಗೌತಮ್ ಮೊದಲೇ ಮಗು ಯಾರು ಅನ್ನೋ ಸತ್ಯ ಅಂದ್ಬಿಟ್ಟು. ಇದರಿಂದಾಗಿ ಲಕ್ಷ್ಮೀಕಾಂತ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಲಕ್ಷ್ಮೀಕಾಂತ್ ಇಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದರೆ ಗಾಳಿನ ಹಾಕ್ಕೊಂಡು ಜಯದೇವ್ ಆ ಆಟೋನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಇನ್ನಷ್ಟು ಡೀಟೇಲ್ಸ್ಗೋಸ್ಕರ ಇನ್ನೊಂದು ಆಫೀಸ್ಗೆ ಹೊರಡ್ತಾ ಇರ್ತಾನೆ. ಆಗ ದಾರಿಲಿ ಗಾಡಿ ಕೆಟ್ಟೋಗ್ಬಿಡುತ್ತೆ ಜಯದೇವಂದು. ಅದರಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿರುತ್ತೆ. ಈ ನನ್ನ ಮಗಂದು ಇವಾಗ ಪೆಟ್ರೋಲ್ ಖಾಲಿ ಆಗಬೇಕಾ? ಏನು ಮಾಡೋದು? ಏನೇ ಆದರೂ ಮಾಮನ ಆ ಒಂದು ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕೆ ಬಿಡಬಾರ್ದು. ಆ ಡೀಟೇಲ್ಸ್ ಏನೇ ಇದ್ದರೂ ನಾನೇ ಪಡಿಬೇಕು ಅಂದ್ಬಿಟ್ಟು ಜಯದೇವ್ ಅಂದ್ಕೊಂಡು ಇಲ್ಲಿ ಡ್ರಾಪ್ ಕೇಳಿಬಿಟ್ಟು ಪೆಟ್ರೋಲ್ ತೊಗೊಂಬಂದ್ಬಿಟ್ಟು ಮತ್ತೆ ಅದಕ್ಕೆ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಲಕ್ಷ್ಮೀಕಾಂತ್ ಅವ್ರು ಹೇಳಿರೋಂಥ ಅಡ್ರೆಸ್ಗೆ ಬಂದುಬಿಟ್ಟು, ಮೇಡಮ್ ಅಖಿಲಾಂಡೇಶ್ವರಿ ಕಾಲ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಕೊಡು ಅಂತ ಹೇಳಿದಿರ್ತಾನೆ ಅಂತಾರೆ. ಹೌದು ಸರ್, ಚೀಟಿ ಕೊಡಿ ಅಂತಾರೆ. ಚೀಟಿ ಎಲ್ಲ ಕೊಡ್ತಾರೆ. ತೊಗೊಳ್ಳಿ ಮೇಡಮ್ ಅಂತಿದ್ರೆ, ಸರಿ ಸರ್ ಆಯಿತು, ಡೀಟೇಲ್ಸ್ ಹುಡುಕ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತಂದ್ಬಿಟ್ಟು ಆ ವ್ಯಕ್ತಿ ಅಂತಾರೆ. ಸರಿ ಮೇಡಮ್ ಆಯಿತು ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್, ಅಪ್ಪ ದೇವರೇ, ಗೌತಮ್ ಮತ್ತು ಭೂಮಿಕಾ ಇಷ್ಟು ವರ್ಷ ಕಾಯುವಿಕೆಗೆ ಇವತ್ತು ಉತ್ತರ ಸಿಗ್ತಾ ಇದೆ. ಆ ಮೊದಲೇ ಮಗು ಯಾರು ಅಂತ ತಿಳ್ಕೊಳ್ಳೇಬೇಕು. ಈ ವಿಚಾರ ಗೌತಮ್ ಮತ್ತು ಭೂಮಿಕಾಗೆ ಹೇಳಲೇಬೇಕು ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಇಲ್ಲಿ ಕಾತರದಿಂದ ಕಾಯ್ತಾ ಇರ್ತಾನೆ. ಆಗ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ನೋಡಿ ಸರ್, ಆ ಹುಡುಗಿದು ಬರ್ಡೇಟು ಮತ್ತು ಇನ್ನು ಅವ್ರ ಕೈಯಲ್ಲಿ ಒಂದು ತ್ರಿಶೂಲ ಮಚ್ಚೆ ಇದೆ ಅಂತಂದ್ಬಿಟ್ಟು ಅಂತಾರೆ. ಏನು ತ್ರಿಶೂಲ ಮಚ್ಚೆನಾ ಅಂತಿದ್ರೆ, ಹೌದು ಸರ್. ಇನ್ನು ಅವ್ರ ಅಪ್ಪ ಅಮ್ಮ ಯಾರು ಅಂತ ನಿಮಗೆ ಏನಾದ್ರು ಗೊತ್ತಾ? ಅವಳನ್ನ ದತ್ತು ಎಲ್ಲಿ ಪಡ್ಕೊಂಡ್ರು ಹಾಗೆ ಹೀಗೆ ಅಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಕೇಳ್ತಾ ಇದ್ರೆ, ಹೌದು ಸರ್, ಅವ್ರ ಅಪ್ಪ ಅಮ್ಮನ ಹೆಸರು ಅಂತಂದ್ಬಿಟ್ಟು ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಇನ್ನು ಆ ಹುಡುಗಿ ಒಂದು ಯಾರೋ ಒಬ್ಬ ವ್ಯಕ್ತಿ ದತ್ತು ತೊಗೊಂಡಿದ್ದು ಸರ್ ಅಂದ್ಬಿಟ್ಟು ಅಂತಾರೆ. ಸರಿ ಹಾಗಾದರೆ ಅಂತಂದ್ಬಿಟ್ಟು ಇಲ್ಲಿ ಸೈಡಿಗೆ ಬಂದ್ಬಿಟ್ಟು ಲಕ್ಷ್ಮೀಕಾಂತ್, ಅಲ್ಲ, ಆ ದತ್ತು ಪಡೆದಿದ್ದು ತಂದೆ ತಾಯಿ ಹೆಸರೇ ಅಂತ ಪಡ್ಕೊಳ್ಬೇಕು. ಇದನ್ನ ಮುಂಚೆ ಮಿಂಚು ಎಲ್ಲಿದ್ಲು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮೀಕಾಂತ್ ಆನಂದ್ಗೆ ಕಾಲ್ ಮಾಡ್ತಾರೆ. ಆನಂದ್ ಇಲ್ಲಿ ಸ್ನಾನ ಮಾಡೋದ್ರಲ್ಲಿ ಬಿಸಿ ಇರ್ತಿದ್ದಾನೆ. ಕಾಲ್ ಪಿಕ್ ಮಾಡು ಆನಂದ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಇದ್ರೆ, ಹಲೋ ಅಂಕಲ್ ಹೇಳಿ ಅಂಕಲ್ ಅಂತಿದ್ರೆ, ಅದು ಆನಂದಪ್ಪ ಅಂತಿದ್ರೆ, ನೀವು ಜಯದೇವ್ ಬಗ್ಗೆ ಆದರೆ ಕೇಳಬೇಡಿ, ಅವನ ಬಗ್ಗೆ ಏನು ಕೇಳಿದ್ರು ನನಗೆ ಉತ್ತರ ಕೊಡೋ ಇಂಟ್ರೆಸ್ಟ್ ಇಲ್ಲ, ಅವ್ನು ಕೆಟ್ಟವನು ಅಂದ್ಬಿಟ್ಟು ಅಂತ ಇದ್ದರೆ, ಅಯ್ಯೋ ನಾನು ಅವನ ಬಗ್ಗೆ ಕೇಳೋಕ್ಕಲ್ಲಪ್ಪ ಮಾಡಿದ್ದು, ಮಿಂಚು ಎಲ್ಲಿ ಸಿಕ್ಕಿದ್ದು, ಅವ್ರ ಅಪ್ಪ ಅಮ್ಮ ಯಾರು ದತ್ತು ತೊಗೊಂಡಿದ್ದು ಏನಾದರೂ ಗೊತ್ತಾ ನಿಮಗೆ ಅಂದ್ಬಿಟ್ಟು ಅಂತಿದ್ರೆ, ಅಯ್ಯೋ ಅಂಕಲ್, ಮಿಂಚು ಸಿಕ್ಕಿದ್ದು ಯಾವುದೋ ಒಂದು ಕಾಡಲ್ಲಂತೆ ಲಾರಿ ಡ್ರೈವರ್ಗೆ. ಆಗ ಆ ವ್ಯಕ್ತಿ ತೊಗೊಂಬಂದ್ಬಿಟ್ಟು ಪೊಲೀಸ್ರಿಗೆ ಕೊಟ್ಟಿದ್ದಾನೆ. ಪೊಲೀಸರು ಅದಾದಮೇಲೆ ಅನಾಥಾಶ್ರಮಕ್ಕೆ ಬಿಟ್ಟಿದ್ರೆ ಅಲ್ಲೇಯಿಂದ ಆ ಮಗುನ ತೊಗೊಂಡು ಹೋಗಿರೋದು. ಅವರು ಆ ಮಗುನ ಮತ್ತೆ ಹುಡುಗಕ್ಕೆ ಬಂದೇ ಇಲ್ಲ. ಹೀಗೆ ಮಿಂಚು ಅವ್ರ ಅಪ್ಪ ಅಮ್ಮ ಬೇರೆ ಒಂದು ಕಂಟ್ರಿಗೆ ಹೋಗ್ತಾ ಇರಬೇಕಾದ್ರೆ ಫ್ಲೈಟಲ್ಲಿ ಈ ಒಂದು ಏರ್ಪೋರ್ಟ್ಗೆ ಗೌತಮ್ ಬಿಡೋಕ್ಕೆ ಹೋಗಿದ್ದಂತೆ. ಆಗ ಅವರೊಂದು ಥಿಂಗ್ಸ್ ಬಿಟ್ಟೋಗಿದ್ರು. ಅದನ್ನು ಮನೆಗೆ ಕೊಡೋಕೆ ಹೋದರೆ ಅವತ್ತು ಅವರು ಯಾರೂ ಇರಲಿಲ್ಲ, ಮಿಂಚು ಒಬ್ಬಳೇ ಇದ್ಲು, ಕರ್ಕೊಂಬಂದಿದ್ದು. ನಾವು ಅವಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದೇ ಕಂಪ್ಲೇಂಟ್ ಲೀಸ್ಟ್ ನನ್ನ ಹತ್ರ ಇದೆ, ಬೇಕಿದ್ರೆ ಕಳಿಸ್ತೀನಿ ಅಂದ್ಬಿಟ್ಟು ಅಂತಾರೆ. ಸರಿ ಅನ್ನೋದಪ್ಪ ಆಯಿತು ಅಂದ್ಬಿಟ್ಟು ಅಂತ ಇದ್ದರೆ, ಈ ಅಂಕಲ್ಗೆ ಏನಾಗಿದ್ದು, ಇಷ್ಟು ದಿನ ಜಯದೇವ್ ಅಂತಿದ್ದ, ಈಗ ಮಿಂಚು ಅಂತಿದ್ದಾನೆ, ಒಳ್ಳೆ ಕತೆ ಆಯಿತು ಅಂದ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಆಗ
ಓಹ್ ಈ ಡೀಟೇಲ್ಸ್ಗೂ ಮ್ಯಾಚ್ ಆಗ್ತಾಯಿದೆ. ಹಾಗಾದರೆ ಮಿಂಚಿನೇ ಗೌತಮ್ ಮಗಳು. ಅಯ್ಯೋ ದೇವ್ರೆ, ಏನಪ್ಪ ನೀನು ಲೀಲೆ, ಇಷ್ಟು ದಿನ ಕಳ್ಕೊಂಡ್ರು ಅಂತ ಬೇಜಾರಲ್ಲಿದ್ದರೆ, ಆದರೆ ಪಡ್ಕೊಂಡಿದ್ದೆ ಅಂತ ಗೊತ್ತೇ ಆಗಲಿಲ್ಲ. ತುಂಬಾ ಖುಷಿ ಆಗ್ತಿದೆ ಇವತ್ತು ನಮಗೆಲ್ಲರಿಗೂ ಬಂದುಬಿಟ್ಟು ಅಂತ ಇರ್ತಾರೆ. ಮೇಡಮ್, ಆ ಮಗುದು ಏನಾದರೂ ಫೋಟೋ ಏನಾದರೂ ಸಿಗ್ಬೋದಾ ಅಂತಾರೆ. ಹೌದು ಸರ್, ಬರ್ತಡೆ ಹಾಗೆ ಈಗ ಅಂದ್ಕೊಂಡಲ್ಲಿ ಒಂದು ಫೋಟೋ ಏನಾದರೂ ಸಿಕ್ಕಿರುತ್ತೆ, ಅವ್ರ ಹುಡುಗಿ ಫೋಟೋ ನನ್ನ ಹತ್ರ ಇದೆ ಅಂದ್ಬಿಟ್ಟು ಫೋಟೋ ಕೊಡ್ತಾರೆ. ಆಗ ಅದು ಈ ಒಂದು ಮಿಂಚುದೇ ಆಗಿರುತ್ತೆ. ಹಾಗಾದರೆ ಮಿಂಚುನೇ ಭೂಮಿಕಾ ಗೌತಮ್ ಮೊದಲೇ ಮಗುನ. ಅಯ್ಯೋ ಗೊತ್ತೇ ಆಗಲಿಲ್ಲ ನೋಡು. ಎಂಥ ಒಳ್ಳೆ ಕೆಲಸ. ಮೊದಲೇ ಇದನ್ನು ನಾನು ಗೌತಮ್ನ ತಿಳಿಸ್ಲೇಬೇಕು, ಇಲ್ಲಿಂದ ಹೋಗ್ಬೇಕು ಅಂದ್ಬಿಟ್ಟು ಅಂದ್ಕೋತಾ, ಮೇಡಮ್ ಡೀಟೇಲ್ಸ್ ಕೊಡ್ತೀರ ಅಂದ್ಬಿಟ್ಟು ಅಂತಾನೆ. ಸರಿ ಸರ್, ಡೀಟೇಲ್ಸ್ ಎಲ್ಲ ತೊಗೊಳ್ಳಿ ಅಂದ್ಬಿಟ್ಟು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಲಕ್ಷ್ಮೀಕಾಂತ್ ಖುಷಿಯಿಂದ ಅಲ್ಲಿಂದ ಮಿಂಚಿನ ನೋಡ್ಕೊಳ್ತಾ ಫೋಟೋನ. ಇಲ್ಲ, ಗೌತಮ್ಗೆ ವಿಚಾರ ಹೇಳಬೇಕು. ಗೌತಮ್ಗೆ ವಿಚಾರ ಗೊತ್ತಾದರೆ ತುಂಬಾ ಖುಷಿ ಆಗ್ತಾರೆ. ದೇವರೇ, ನೀನು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಓಡ್ತಾ ಇರಬೇಕಾದ್ರೆ ಇಲ್ಲಿ ಆಟೋ ಇಲ್ಲಿ ಸ್ಟಾಪ್ ಆಗುತ್ತೆ. ಏನಪ್ಪ ಏನಾಯಿತು ಅಂತಿದ್ರೆ, ಏನೋ ಗೊತ್ತಿಲ್ಲ ಅಂಕಲ್, ರಿಪೇರಿ ಬಂತು ಅಂದ್ಬಿಟ್ಟು ಅಂತಾರೆ. ಸರಿ, ದುಡ್ಡು ತೊಗೊಂಡ್ಬಿಟ್ಟು ಅಲ್ಲಿಂದ ಲಕ್ಷ್ಮಣ್ ಕೆಳಗಡೆ ಇಳಿತಾ ಇರ್ತಾನೆ. ಇನ್ನು ಜಯದೇವ್ ಮತ್ತೆ ಆ ಒಂದು ಆಫೀಸ್ಗೆ ಬರ್ತಾರೆ. ಮೇಡಮ್, ಇಲ್ಲಿ ಲಕ್ಷ್ಮೀಕಾಂತ್ ಅಂತ ನಮ್ಮ ಮಾವ ಬಂದಿದ್ದು ಒಂದು ಮಗು ಡೀಟೇಲ್ಸ್ ತಿಳ್ಕೊಂಡು, ಪ್ಲೀಸ್ ಆ ಡೀಟೇಲ್ಸ್ ಏನಾದರೂ ಕೊಟ್ಟ ಅಂತಾರೆ. ಹೌದು ಸರ್, ಆಲ್ರೆಡಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅಂತಾರೆ. ಏನೋ ಹೌದಾ, ಅವ್ರು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾಯಿಲ್ಲ, ಅದಕ್ಕೆ ಸ್ವಲ್ಪ ಡೀಟೇಲ್ಸ್ ನನಗೆ ಕೊಡ್ತೀರ ಅಂದ್ಬಿಟ್ಟು ಜಯದೇವ್ ಅಂತಿದ್ರೆ. ಇಲ್ಲ ಸರ್, ಅದು ಚೀಟಿ ಬೇಕು, ಚೀಟಿ ಇದೆ ನಿಮ್ಮ ಹತ್ರ ಅಂತಾರೆ. ಅಯ್ಯೋ ಚೀಟಿ ನಮ್ಮ ಮಾವನ ಹತ್ರ ಇದೆ ಮೇಡಮ್ ಅಂದ್ಬಿಟ್ಟು ಅಂತಾರೆ. ಮಾವ ಅಂತೀರಾ, ಫೋನ್ ಮಾಡಿ ಅವ್ರನ್ನ ಕೇಳಿ, ಹಾಗೆಲ್ಲ ಡೀಟೇಲ್ಸ್ ಎಲ್ಲ ಕೊಡೋಕ್ಕಾಗಲ್ಲ, ಪರ್ಮಿಷನ್ ಇಲ್ಲದೆ ಅಂದ್ಬಿಟ್ಟು ಆ ಒಂದು ಕೆಲಸ ಮಾಡೋರು ಹೇಳ್ತಾರೆ. ಸರಿ ಮೇಡಮ್ ಆಯಿತು ಅಂದ್ಬಿಟ್ಟು ಎಲ್ಲಿದೆಯೋ ಮಾವ, ಯಾವುದೇ ಕಾರಣಕ್ಕೂ ನೀನು ಆ ವಿಚಾರನ ಗೌತಮ್ಗೆ ಮತ್ತು ಅವ್ರ ಕುಟುಂಬಕ್ಕೆ ಹೇಳ್ಬಾರ್ದು, ಆ ಡೀಟೇಲ್ಸ್ ಎಲ್ಲ ನನಗೆ ಸಿಗಬೇಕು ಅಂತಂದ್ಬಿಟ್ಟು ಇಲ್ಲಿ ಜಯದೇವ್ ಲಕ್ಷ್ಮೀಕಾಂತ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ದಾರಿಲಿ ಲಕ್ಷ್ಮೀಕಾಂತ್ ಹೊಡ್ತಾ ಇರ್ತಾರೆ. ಪ್ಲೀಸಪ್ಪ ಸ್ವಲ್ಪ ಡ್ರಾಪ್ ಮಾಡಿ ಅಂತಂದ್ಬಿಟ್ಟು ಅಂತ ಇದ್ದರೆ, ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಗೌತಮ್ ಆಫೀಸ್ಗೆ ಬರ್ತಾ ಇರ್ತಾನೆ ಜಯದೇವ್. ಆಗ ಜಯದೇವ್ನ ನೋಡಿಬಿಟ್ಟು ಶಾಕ್ ಆಗುತ್ತೆ. ನೀನಾ ಅಂತಿದ್ರೆ, ಹೌದು, ಡೀಟೇಲ್ಸ್ ಎಲ್ಲ ಕೊಡು ಅಂದ್ಬಿಟ್ಟು ಅಂತಾರೆ. ಏನು ಡೀಟೇಲ್ಸು ಅಂತಿದ್ರೆ, ಅದೇ ಗೌತಮ್ ಮೊದಲೇ ಮಗಳು ಯಾರು ಅನ್ನೋ ಸತ್ಯ ನಿನಗೆ ಗೊತ್ತಾಗಿದೆ, ಡೀಟೇಲ್ಸ್ ನಿನ್ನ ಹತ್ರ ಇದೆ ತಾನೆ, ಮೊದಲು ಆ ಡೀಟೇಲ್ಸ್ ಕೊಡು ಅಂದ್ಬಿಟ್ಟು ಜಯದೇವ್ ಅಂತ ಇದ್ದರೆ, ಏನು ಡೀಟೇಲ್ಸಾ, ಇಲ್ಲ ನಿನ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಅಂತ ಡೀಟೇಲ್ಸ್ ಇಲ್ಲ, ಏನೂ ಇಲ್ಲ, ನಡಿ ನೀನು ಅಂದ್ಬಿಟ್ಟು ಇಲ್ಲಿ ಅಂತ ಇದ್ದರೆ, ಸುಮ್ಮನೆ ನೀನು ನಕ್ರ ಮಾಡಿಬಿಡ ಮಾವ, ಕೊಟ್ಟರೆ ಸರಿ ಅಂದ್ಬಿಟ್ಟು ಜಯದೇವ್ ಅಂತಾರೆ. ಆಗ ಇಲ್ಲ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಗ ಫಾಲೋ ಮಾಡಿಕೊಂಡೆ ಜಯದೇವ್ ಲಕ್ಷ್ಮೀಕಾಂತ್ ಹತ್ರ ಹೋಗ್ತಾ ಇದ್ದರೆ, ಕಾಲ್ ಮೇಲೆ ಕಾಲ್ ಮಾಡ್ತಾ ಇರ್ತಾರೆ ಗೌತಮ್ಗೆ. ಗೌತಮ್ ಏನು ಮಾಡ್ತಿದ್ಯಾ, ಮೊದಲು ಫೋನ್ ಪಿಕ್ ಮಾಡಪ್ಪ ನೀನು ಅಂದ್ಬಿಟ್ಟು ಅಂತ ಇದ್ದರೆ, ಫೋನೇ ಎತ್ತುತ್ತಾ ಇಲ್ಲ ಗೌತಮ್, ಮೇ ಬಿ ಆಫೀಸ್ ವರ್ಕಲ್ಲೇ ಇರಬೇಕು, ಫ್ಲೈಟ್ ಮುಳುಗಿ ಹಾಕಿರ್ತಾನೆ, ನೋಡಿರಲ್ಲ ಅಂದ್ಬಿಟ್ಟು ಲಕ್ಷ್ಮೀಕಾಂತ್ ಅಂದ್ಕೊಳ್ತಾ ಅಲ್ಲಿಂದ ಜಯದೇವಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇನ್ನು ಇತ್ತ ಕಡೆ ಗೌತಮ್ ಫೋನ್ನ ಎತ್ತೋದೇ ಇಲ್ಲ, ಮಕ್ಕಳ ಜೊತೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಇಲ್ಲಿ ಲಕ್ಷ್ಮೀಕಾಂತ್ ಪ್ರಾಣ ಅಪಾಯದಲ್ಲಿ ಸಿಲುಗಿಬಿಡ್ತಾನೆ ಈ ಒಂದು ಜಯದೇವಿಂದ. ಜಯದೇವ್ ಆ ಮೊದಲೇ ಮಗು ಯಾರು ಅಂತ ತಿಳ್ಕೊಳ್ಬೇಕು, ಆ ಮಗುನ ಇಟ್ಕೊಂಡು ನಾನು ಮತ್ತೆ ಅಧಿಕಾರಕ್ಕೆ ಬರಬೇಕು, ನಾನು ಏನು ಕಳ್ಕೊಂಡಿದ್ದೀನಿ ಮತ್ತೆ ಅದನ್ನೆಲ್ಲ ಪಡ್ಕೊಳ್ಬೇಕು ಅಂದ್ಬಿಟ್ಟು ಜಯದೇವ್ ಇಲ್ಲಿ ಕನಸು ಕಾಣ್ತಾ ಇರ್ತಾನೆ. ಆದರೆ ಲಕ್ಷ್ಮೀಕಾಂತ್ ಯಾವುದೇ ಕಾರಣಕ್ಕೂ ಈ ಡೀಟೇಲ್ಸು ಈ ಒಂದು ಜಯದೇವ್ಗೆ ಕೊಡಲೇಬಾರ್ದು ಅಂದ್ಬಿಟ್ಟು ಅಂತ ತಪ್ಪಿಸ್ಕೊಳ್ತಾ ಇದ್ದರೆ, ಈ ಒಂದು ಜಯದೇವ್ ಕೈಗೆ ಕುತಂತ್ರಿ ಕೈಗೆ ಲಕ್ಷ್ಮೀಕಾಂತ್ ತಗ್ಲಾಕೊಂಡ್ಬಿಡ್ತಾನೆ. ಆ ಡೀಟೇಲ್ಸ್ ಕೊಟ್ಟರೆ ಸರಿ, ಇಲ್ಲಾಂದರೆ ಇವತ್ತು ನೀನು ಉಳಿಸಿಲ್ಲ ಅಂದ್ಬಿಡ್ತೀನಿ ಅಂದ್ಬಿಟ್ಟು ಅಂತ ಇದ್ದರೆ, ಸರಿ ಅಂದ್ಬಿಟ್ಟು ಡೀಟೇಲ್ಸ್ ಕೊಡ್ತಾರೆ. ಲಕ್ಷ್ಮೀಕಾಂತ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದ್ಬಿಡ್ತಾನೆ ಇಲ್ಲಿ ಜಯದೇವ್. ನೀನು ಯಾವತ್ತೂ ಇಲ್ಲಿಂದ ಹೊರಡೋ ಅಧಿಕಾರನೇ ಇಲ್ಲ, ಇಲ್ಲೇ ಬಿತ್ತಿರಬೇಕು ಅಂದ್ಬಿಟ್ಟು ಇಲ್ಲಿ ಜಯದೇವ್ ಗೌತಮ್ ಮನೆಗೆ ಎಂಟ್ರಿ ಕೊಟ್ಟು ಇಲ್ಲಿ ಮಿಂಚುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿಬಿಡ್ತಾನೆ. ಗೌತಮ್ ಇಲ್ಲಿ ಮಿಂಚು ಎಲ್ಲಿ ಅಂದ್ಬಿಟ್ಟು ಫುಲ್ ಟೆನ್ಷನ್ ಆಗ್ತಾರೆ. ಇಲ್ಲಿ ಜಯದೇವ್ಗೆ ಗೊತ್ತೇ ಬಿಡ್ತು ಮಿಂಚುನೇ ಮೊದಲನೇ ಮಗು ಗೌತಮ್ದು ಅಂದ್ಬಿಟ್ಟು, ಇದರಿಂದಾಗಿ ದುಡ್ಡನ್ನ ವಸೂಲಿ ಮಾಡಬೇಕು, ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂದ್ಬಿಟ್ಟು ಈ ಒಂದು ಮಿಂಚುನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾನೆ. ಮನೆಯವರೆಲ್ಲರೂ ಫುಲ್ ಗಾಬರಿ ಆಗ್ತಾರೆ. ಏನಿದು, ಎಲ್ಲೂ ಕೂಡ ಮಿಂಚು ಕಾಣಿಸ್ತಾ ಇಲ್ಲ, ಏನಾಯಿತು ಅಂದ್ಬಿಟ್ಟು ಎಲ್ಲರೂ ಶಾಕಲ್ಲೇ ಇರ್ತಿದ್ರೆ, ಜಯದೇವ್ ಕಾಲ್ ಮಾಡಿಬಿಟ್ಟು, ನಿನಗೆ ನಿನ್ನ ಮಗು ಬೇಕು ಅಂತಂದರೆ ನಾನು ಇರೋ ಜಾಗಕ್ಕೆ ನಾನು ಕೇಳಿರೋಷ್ಟು ದುಡ್ಡು ಎಲ್ಲನೂ ಬರಬೇಕು ಅಂದ್ಬಿಟ್ಟು ಅಂತಾರೆ. ಏಯ್ ಜಯದೇವ್, ಯಾಕೋ ಈ ರೀತಿ ಮಾಡ್ತಾ ಇದೆಯಾ ನೀನು ಅಂತಿದ್ರೆ, ಯಾಕೆ ಇಷ್ಟು ಭಯ ಆಗ್ತಿದೆ ನಿನಗೆ, ನೀನು ಕಳ್ಕೊಂಡ್ರೆ ಮಗು ಯಾರು ಗೊತ್ತಾ, ಬೇರೆ ಯಾರೂ ಅಲ್ಲ, ನಿನ್ನ ಮೊದಲೇ ಮಗುನ ಅಂದ್ಬಿಟ್ಟು ಜಯದೇವ್ ಅಂತಾರೆ. ಆಗ ಫುಲ್ ಶಾಕ್ ಆಗಿಬಿಡುತ್ತೆ ಗೌತಮ್ಗೆ. ಏನು ಹೇಳ್ತೀನಿ ಅಂತಿದ್ರೆ, ಹೌದು ನಾನು ಹೇಳ್ತಾ ಇದ್ದು ಸತ್ಯನೇ ಅಂದ್ಬಿಟ್ಟು ಅಂತಾರೆ. ಆಗ ಭೂಮಿಕಾ ಗೌತಮ್ಗೆ ಸತ್ಯ ಗೊತ್ತಾಗಿ ಶಾಕ್ ಆಗುತ್ತೆ. ಮಿಂಚುನೇ ಮೊದಲೇ ಮಗು ಅಂತೆ, ಈ ಸತ್ಯ ಅವನಿಗೆ ಗೊತ್ತಾಗಿದೆ, ಅದಕ್ಕೆ ಮಗುನ ಕಿಡ್ನಾಪ್ ಮಾಡಿದೆ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ರ, ಮಿಂಚು ನಮ್ಮ ಮಗಳ, ಹಾಗಾದರೆ ನನ್ನ ಮಗಳು ನನಗೆ ಬೇಕೇ ಬೇಕು, ಎಣ್ಣೆ ಕಂಡೀಷನ್ ಗೌತಮರೇ, ನೀವೇ ನನ್ನ ಕಾಪಾಡಬೇಕು, ನನಗೆ ನನ್ನ ಮಗಳು ಬೇಕೇ ಬೇಕು ಅಂದ್ಬಿಟ್ಟು ಅಂತ ಇದ್ದರೆ, ಭೂಮಿಕಾ ನೀನೇನು ತಲೆ ಕೊಡಿಸ್ಕೊಡಿ, ಅವ್ನಿಗೆ ಸರಿಯಾದ ಪಾಠ ಕಲಿಸ್ತೀನಿ, ನನ್ನ ಮಗಳು ಎಷ್ಟೇ ಕಷ್ಟ ಆದರೂ ನಾನು ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಗೌತಮ್ ಅಂತ ಇರ್ತಾರೆ. ಇಲ್ಲಿ ಶಾಕುಂದರ ಕೋಪ ಬರುತ್ತೆ. ಎಂಥ ತಪ್ಪು ಕೆಲಸ ಮಾಡ್ತಿದ್ದಾನೆ ಜಯದೇವ್, ಈಗಾದರೂ ಬುದ್ಧಿ ಕಲಿದ್ಬಿಟ್ಟು ಮತ್ತೆ ಇಲ್ಲಿ ಮಗುನ ಕಿಡ್ನಾಪ್ ಮಾಡಿಕೊಂಡು ಈ ರೀತಿ ಮಾಡೋಕ್ಕೆ ಹೋಗಿದ್ದಾನೆ, ಈ ಜನ್ಮದಲ್ಲಿ ಅವನಿಗೆ ಬುದ್ಧಿನೇ ಬರಲ್ಲ ಅಂದ್ಬಿಟ್ಟು ಇಲ್ಲಿ ಬೇಜಾರಾಗ್ತಾ ಇರುತ್ತೆ ಈ ಒಂದು ಈ ಒಂದು ಶಕುಂತಲೆಗೆ. ಇನ್ನು ಜಯದೇವ್ ಅಂದ್ಕೊಂಡಿರ್ತಾನೆ ಇಲ್ಲಿ ಗೌತಮ್ ಇಡೀ ಆಸ್ತಿನೆಲ್ಲ ಮತ್ತೆ ಜಯದೇವ್ ದುಷ್ಟಿನ ಕೈಲಿ ಕೊಡ್ತಾನೆ, ಇಲ್ಲಾಂದರೆ ಯಾವ ಚಾಣಾಕ್ಷತನದಿಂದ ಮಿಂಚುನ ಕಾಪಾಡ್ಕೊಳ್ತಾನೆ ಗೌತಮ್ ಅಂತ ನೋಡೋಣ. ಫೈನಲಿ ಭೂಮಿಕಾ ಗೌತಮ್ಗೆ ಮಿಂಚು ತನ್ನ ಮಗಳು ಅಂತ ಗೊತ್ತಾಯಿತು. ಜಯದೇವ್ ಈಗ ಆ ಮಗುನ ಇಟ್ಕೊಂಡು ಯಾವ ರೀತಿ ಆಟ ಆಡ್ತಾನೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.